ನಮಸ್ತೆ. ಇದು ನಮ್ಮ ನೆಲಮಂಗಲದ ಬಳಿ ಇರುವ ಸಾಯಿಬಾಬಾ ಮಂದಿರ, ಸೊಂಡೆಕೊಪ್ಪದಲ್ಲಿ ಇರುವಂಥದ್ದು. ತುಂಬ ಸುಂದರವಾದ ವಾತಾವರಣದಲ್ಲಿ ಈ ನಮ್ಮ ಸಾಯಿಬಾಬಾ ಮಂದಿರವಿದೆ. ಇಲ್ಲಿ ಹಸಿರಿನಿಂದ ಕೂಡಿದ ತುಂಬ ಸುಂದರವಾದ ತಾಣದಲ್ಲಿ ನಮ್ಮ ಸಾಯಿಬಾಬಾ ನೆಲೆಸಿದ್ದಾರೆ. ಹೋಗುವಾಗ ನಮಗೆ ಅಲ್ಲಿ ನಮ್ಮ ವೀರ ಆಂಜನೇಯನ ದರ್ಶನ ಎಡಭಾಗದಲ್ಲಿ, ಬಲಭಾಗದಲ್ಲಿ ಗಣಪತಿಯ ದರ್ಶನವಾಗುತ್ತದೆ. ಇದು ನಮ್ಮ ಮಂದಿರದ ಸುಂದರವಾದ ಹಸಿರಿನಿಂದ ಕೂಡಿದ ದಾರಿ. ಇಲ್ಲಿ ಅನೇಕ ತೆರನಾದ ಹೂ ಗಿಡಗಳು ನಮಗೆ ಸ್ವಾಗತವನ್ನು ಬಯಸುತ್ತವೆ. ಸಾಯಿ ಮಂದಿರದಲ್ಲಿ ನಮಗೆ ತುಂಬ ಶಾಂತಿ ಮತ್ತು ತುಂಬ ಸೈಲೆಂಟಾಗಿರುವಂತಹ ವಾತಾವರಣವಿದೆ. ಅಲ್ಲಿ ಹೋಗ್ತಾ ಇದ್ದಾಗೆ ಅನೇಕ ವಿವಿಧ ತೆರನಾದ ಮರಗಳು, ಗಿಡಗಳು, ಹೂವಿನ ಗಿಡಗಳು ಮತ್ತು ಅಲ್ಲಿ ನೀರಿನ ಕೊಂಡವೂ ಸಹ ಇದೆ. ಆ ಕೊಂಡದಲ್ಲಿ ನಾವು ಎಷ್ಟೊಂದು ಆಮೆಗಳನ್ನು ನೋಡಿದ್ವಿ. ಆಮೆಯು ಸಹ ನಾರಾಯಣನ ಸ್ವರೂಪ ಅಂತ ಹೇಳ್ತಾರೆ. ನೋಡಿ, ಸಾಯಿ ಮಂದಿರದ ಮುಂದೆನೇ ಈ ಕೊಳ ಇದೆ. ಈ ಕೊಳದಲ್ಲಿ ಎಷ್ಟೊಂದು ಆಮೆಗಳನ್ನು ನಾವು ನೋಡಿದ್ವಿ. ಅದು ನಾವು ಏನಾದರೂ ಆಹಾರ ಕೊಡ್ತೀವಿ ಅಂತ ಹೇಳಿಬಿಟ್ಟು ಎಲ್ಲ ಕಡೆಯಿಂದನೂ ಓಡಿ ಓಡಿ ಬರ್ತಾಯಿದ್ವು ಆಮೆಗಳು. ನೋಡೋದಕ್ಕೆ ತುಂಬ ಸುಂದರವಾಗಿದ್ವು ಮತ್ತು ತುಂಬ ಅಲ್ಲಿ ತಣ್ಣನೆ ವಾತಾವರಣವೂ ಸಹ ಇತ್ತು. ನಾವು ಆ ಕೊಳದಲ್ಲಿರುವ ಆಮೆಗಳನ್ನು ನೋಡ್ತಾ ಹಾಗೇ ನಿಂತ್ಕೊಂಡ್ಬಿಟ್ವಿ. ಎಷ್ಟು ಸುಂದರವಾಗಿ ಎಷ್ಟೊಂದು ಮರಿಗಳು ಬಂದು ನಾವು ನಿಂತಿದ್ದ ಸ್ಥಳದಲ್ಲಿ ನಮ್ಮನ್ನು ನೋಡಲಿ, ನಮಗೆ ಏನಾದರೂ ಆಹಾರ ಕೊಡ್ತಾರೆ ಅನ್ನೋ ಭರವಸೆಯಲ್ಲೇ ಬಂದು ಅವು ನಿಂತ್ಕೋತಾ ಇದ್ವು. ಹೀಗೆ ನೋಡಿ, ಅಲ್ಲಿ ಆಮೆಗಳು ಸಹ ಎಷ್ಟೊಂದು ಮೇಲೆ ಕೂತಿದ್ದಾವೆ. ತಣ್ಣನೆಯ ವಾತಾವರಣ ಮತ್ತು ಸಣ್ಣಗಿನ ಬಿಸಿಲು ಅವುಗಳಿಗೆ ತುಂಬ ತಂಪನ್ನು ಕೊಡ್ತಾಯಿದ್ವು. ನೋಡಿ, ಕೆಲವರು ಅದನ್ನು ಮುಟ್ಟೋದಕ್ಕೆ ಪ್ರಯತ್ನವನ್ನು ಸಹ ಮಾಡ್ತಾಯಿದ್ರು. ಆದರೆ ಆಮೆಗಳು ಓಡಿ ಓಡಿ ಹೋಗ್ತಾಯಿದ್ವು. ಇದೇ ಥರ ನಾವು ದೇವಸ್ಥಾನದ ಸುತ್ತಲೂ ಸಹ ನೋಡೋದಕ್ಕೆ ಹೋದ್ವಿ. ಮಂದಿರದ ಸುತ್ತವೂ ಸಹ ಹಸಿರಿನಿಂದ ಕೂಡಿದ ಗಿಡ ಮರಗಳು ನಮ್ಮ ಕಣ್ಮನಗಳನ್ನು ತುಂಬಿದ್ವು. ಅಲ್ಲೇ ಒಂದು ಸಾಯಿ ಮಂದಿರವೂ ಸಹ ನಮಗೆ ಕಾಣೋದಕ್ಕೆ ಸಿಕ್ತು. ಅದು ಚಿಕ್ಕ ಸಾಯಿ ಮಂದಿರ. ನೋಡಿ, ಇದು ಮೇಯ್ನ್ ಆಗಿರುವಂಥದ್ದು. ಆ ಸಾಯಿ ಮಂದಿರದ ಗೇಟಿನ ಬಳಿ ನಾವು ನಿಂತು ದರ್ಶನವನ್ನು ಮಾಡಿಕೊಂಡ್ವಿ ಫಸ್ಟು. ಆಮೇಲೆ ಒಳಗಡೆಗೆ ಹೋದ್ವಿ. ತುಂಬ ಸುಂದರವಾದ ದೇವಸ್ಥಾನ, ಸೈಲೆಂಟಾಗಿತ್ತು. ಆ ಸೈಲೆಂಟಿನ ವಾತಾವರಣದಲ್ಲಿ ನಾವು ಸಾಯಿಬಾಬನ ದರ್ಶನವನ್ನು ಮಾಡಿಕೊಂಡ್ವಿ. ಮಂದಿರದ ಆ ಸಾಯಿಬಾಬಾ ಮೂರ್ತಿಯ ಸುತ್ತಲೂ ನಾವು ಪ್ರದಕ್ಷಿಣೆಯನ್ನು ಮಾಡಿದ್ವಿ. ಪ್ರದಕ್ಷಿಣೆ ಹಾಕುವಾಗ ಈ ರೀತಿ ನಮಗೆ ಕೆಲವು ದೃಶ್ಯಗಳನ್ನು ನೋಡೋದಕ್ಕೆ ಸಿಕ್ತು. ನೋಡಿ, ಸಾಯಿಬಾಬಾ. ಈ ಸಾಯಿಬಾಬಾನನ್ನು ನೋಡ್ತಾ ಇದ್ದರೆ ನಾವು ಎಲ್ಲವನ್ನು ಮರ್ತು ಹೋಗ್ತೀವಿ. ಅಷ್ಟು ಚಂದದ ಮೂರ್ತಿ ಅಲ್ಲಿ ನಮಗೆ ನೋಡೋದಕ್ಕೆ ಸಿಕ್ತು. ನಾವು ಕೂತ್ಕೊಂಡು ಕೆಲವು ಸಮಯ ಪ್ರಾರ್ಥನೆಯನ್ನು ಮಾಡಿದ್ವಿ. ಆ ಶಾಂತಿ ಎಲ್ಲ ದೇವಸ್ಥಾನಗಳಲ್ಲೂ ಸಹ ಸಿಗುತ್ತೆ. ಅದೇ ರೀತಿ ನಾವು ಪ್ರಾರ್ಥನೆ ಮಾಡಿದಾಗ ಇಲ್ಲಿ ಸಿಕ್ತು. ದರ್ಶನವನ್ನು ಮಾಡಿಕೊಂಡು ಪ್ರಾರ್ಥನೆಯನ್ನು ಮಾಡಿ ನೋಡಿ, ಇದೇ ಸಾಯಿ ಮಂದಿರ ಚಿಕ್ಕದು. ಅಲ್ಲಿ ನಾವು ಅಭಿಷೇಕವನ್ನು ಬೆಳಗ್ಗೆ ಹೊತ್ತು ಹೋದರೆ ನಾವೇ ಕೈಯಾರೆ ನೀರಿನ ಅಭಿಷೇಕವನ್ನು ಮಾಡಬಹುದು. ಮತ್ತು ಅಲ್ಲಿ ನಾಗರಕಲ್ಲು ಸಹ ಇತ್ತು. ಎಲ್ಲವನ್ನು ನೋಡ್ತಾ ನಾವು ದೇವಸ್ಥಾನದ ಸುತ್ತಲೂ ಪ್ರದಕ್ಷಿಣೆ ಹಾಕೋದಕ್ಕೆ ಹೋದ್ವಿ. ಇಲ್ಲಿ ಒಂದು ಹತ್ತಿ ಮರ ಇತ್ತು. ಅದನ್ನು ಸಹ ದೇವರ ಮರ ಅಂತ ಕರೀತಾರೆ. ಅದನ್ನು ನೋಡ್ತಾ ಅಲ್ಲಿ ಕೆಲವು ಹಣ್ಣುಗಳು ಸಹ ನಮಗೆ ನೋಡೋದಕ್ಕೆ ಸಿಕ್ತು. ಇಲ್ಲಿ ಸಹ ಒಂದು ಸಣ್ಣ ಸಾಯಿಬಾಬನ ಮೂರ್ತಿಯನ್ನು ಇಟ್ಟಿದ್ದಾರೆ. ಅದು ಬೇವಿನ ಮರದ ಕೆಳಗೆ ಇಟ್ಟಿದ್ದಾರೆ. ನಾವು ಯಾವ ರೀತಿ ಶಿರಡಿಗೆ ಹೋದಾಗ ಬೇವಿನ ಮರದ ಮರವನ್ನು ನೋಡ್ತೀವೋ ಆ ಎಲೆಗಳು ತುಂಬ ಸಿಹಿ ಅಂತ ಹೇಳ್ತಾರೋ, ಅದೇ ರೀತಿ ಇಲ್ಲೂ ಸಹ ಬೇವಿನ ಮರದ ಕೆಳಗಡೆ ನಮ್ಮ ಸಾಯಿಬಾಬಾವನ್ನು
ನೆಲೆಸಿದ್ದಾನೆ ಇಟ್ಟಿದ್ದಾರೆ. ಅದ್ರ ಜೊತೆ ನಾವು ಮುಂದಕ್ಕೆ ಹೋದ್ವಿ. ಅಲ್ಲಿ ಸಾಯಿಬಾಬಾ ಒಲೆಯನ್ನು ಹಾಕಿದ್ರು. ಆ ಒಲೆಯಿಂದ ಬರುವಂತಹ ಬೂದಿಯನ್ನೇ ಅಂದರೆ ಅಲ್ಲಿ ಸಿಗುವಂತಹ ಭಸ್ಮ ನಮಗೆ ತುಂಬ ಶ್ರೇಷ್ಠ. ಅದನ್ನು ಹಚ್ಕೊಂಡ್ರೆ ನಮಗೆ ತುಂಬ ಅನುಕೂಲಗಳು ಉಂಟಾಗ್ತದೆ ಅಂತ ಹೇಳ್ತಾರೆ. ಅದೇ ರೀತಿ ನಾವು ಸಹ ಆ ಒಲೆಯನ್ನು ನೋಡೋದಕ್ಕೆ ಈ ಒಲೆ ಹಾಕಿರುವ ಒಂದು ಜಾಗಕ್ಕೆ ಹೋದ್ವಿ. ಅಲ್ಲಿ ಹನುಮಂತನನ್ನು ನೋಡಿದ್ವಿ. ನೋಡಿ, ಸಾಯಿಬಾಬಾನ ಒಲೆ ಇಲ್ಲೇ ಇರೋವಂಥದ್ದು. ಇದು ಸದಾ ಉರಿತಾನೆ ಇರುತ್ತೆ ಅಂತ ಹೇಳ್ತಾರೆ. ಇಲ್ಲಿ ಉರಿಸಿ ಆ ಬೂದಿಯನ್ನು ನಮಗೆ ಪ್ರಸಾದ ರೂಪವಾಗಿ ಭಸ್ಮವಾಗಿ ತಗೊಳ್ಳೋದಕ್ಕೆ ಸಿಗುತ್ತೆ. ಇದು ತುಂಬ ಶ್ರೇಷ್ಠವಾದ ಭಸ್ಮ. ಅಂತಿಂಥ ಸೌದೆಗಳನ್ನು ಹಾಕಿ ಉರಿಸಲ್ಲ. ಇಲ್ಲಿ ತುಂಬ ಶ್ರೇಷ್ಠವಾದ ಸೌದೆಗಳನ್ನು ಹಾಕಿ ಭಸ್ಮವನ್ನು ಮಾಡ್ತಾರೆ. ಈ ರೀತಿ ನಾವು ಸಾಯಿಬಾಬಾವನ್ನು ನೋಡಿಕೊಂಡು ಮುಂದೆ ಹೋದ್ವಿ. ಅಲ್ಲಿ ನಮಗೆ ಪ್ರಸಾದವನ್ನು ಸಹ ತಿನ್ನೋದಕ್ಕೆ ಸಿಕ್ತು. ನೋಡಿ, ಇದು ಪ್ರಸಾದ ಕೊಡುವಂತಹ ಜಾಗ. ಇಲ್ಲೇ ಟೈಲರಿಂಗ್ ಸಹ ಮಹಿಳೆಯರಿಗೆ ಮಾಡಿ ಕೊಡ್ತಾರೆ ಕ್ಲಾಸ್ಗಳನ್ನು. ಆ ಅನುಕೂಲವೂ ಸಹ ಇಲ್ಲಿ ಇದೆ ಈ ಸಾಯಿಬಾಬಾ ಮಂದಿರದಲ್ಲಿ. ಇಲ್ಲಿ ಅನೇಕ ತೆರನಾದ ಸಾಯಿಬಾಬಾ ದರ್ಶನವನ್ನು ನಾವು ಮಾಡಿದ್ವಿ. ನೋಡಿ, ಇಲ್ಲಿ ಕನ್ನಡಿಯಲ್ಲಿ ನೋಡಿದ್ರೆ ಒಬ್ಬ ಬಾಬಾ ಸಿಗಲ್ಲ, ನಮಗೆ ನೂರಾರು ಬಾಬಾಗಳ ದರ್ಶನ ನಾವು ಪಡ್ಕೋಬಹುದು ಈ ಕನ್ನಡಿಯ ಮುಖಾಂತರ. ನಾನು ಸಹ ಇಲ್ಲಿ ವಿಡಿಯೋವನ್ನು ಮಾಡ್ತಾಯಿದ್ದೆ. ಅಲ್ಲಿ ಸಾಯಿಬಾಬಾ ಎಷ್ಟೊಂದು ಕಾಣಿಸ್ತಾ ಇದ್ದರು. ಅದೇ ಥರ ನಾನು ಸಹ ಕನ್ನಡಿನಲ್ಲಿ ಕಾಣಿಸ್ತಾ ಇದ್ದೆ. ಈ ಸಾಯಿಬಾಬಾವನ್ನು ನೋಡ್ತಾ ಇದ್ದರೆ ಏನೋ ಒಂದು ಮನಸ್ಸಿಗೆ ಶಾಂತಿ ಸಿಗುವಂತೆ ನಮಗೆ ಅನಿಸುತ್ತೆ. ಅಲ್ಲಿಂದ ನಾವು ಮುಂದೆ ಬಂದ್ವಿ. ಮುಂದೆ ಬಂದ್ಬಿಟ್ಟು ಈ ಪ್ರಸಾದ ಕೊಡುವ ಜಾಗದಲ್ಲಿ ನಾವು ಹೋಗಿ ನೋಡಿದ್ವಿ. ಅಲ್ಲೂ ಸಹ ಅನೇಕ ಫೋಟೋಗಳನ್ನು, ಅನೇಕ ಸ್ಟ್ಯಾಚ್ಯುಗಳನ್ನು ಸಾಯಿಬಾಬಾದು ನಮಗೆ ನೋಡೋದಕ್ಕೆ ಸಿಕ್ತು. ಇದೇ ಪ್ರಸಾದ ಮಂದಿರ. ನೋಡಿ, ಇಲ್ಲಿ ಸಾಯಿಬಾಬಾನ ಅನೇಕ ಫೋಟೋಗಳನ್ನು ಇಟ್ಟಿದ್ದಾರೆ. ಮತ್ತು ಇಲ್ಲಿ ಅನೇಕ ಜನರು ತುಂಬ ಸೇವೆಯನ್ನು ಮಾಡ್ತಾರೆ. ಅನೇಕ ದವಸ ಧಾನ್ಯಗಳನ್ನು ಈ ದೇವಸ್ಥಾನಕ್ಕೆ ದಾನವಾಗಿ ಕೊಡ್ತಾರೆ. ಅದರಿಂದ ಬರುವಂತಹ ಎಲ್ಲ ಭಕ್ತರಿಗೂ ಇಲ್ಲಿ ದಿನಾಗಲೂ ಪ್ರಸಾದವನ್ನು ಕೊಡ್ತಾರೆ. ಅದರಲ್ಲೂ ಗುರುವಾರ, ಭಾನುವಾರ ತುಂಬ ಶ್ರೇಷ್ಠವಾದ ದಿನ. ಸಾಯಿಬಾಬನಿಗೆ ಒಂದು ವಿಶೇಷವಾದ ಪೂಜೆಯನ್ನು, ಪ್ರಾರ್ಥನೆಯನ್ನು ಅಲ್ಲಿ ನೆರವೇರಿಸ್ತಾರೆ. ನೋಡಿ, ಇದು ಸಾಯಿಬಾಬಾ ಪ್ರಸಾದ. ನಾವು ಸಹ ಸಾಯಿಬಾಬಾ ಪ್ರಸಾದವನ್ನು ಸ್ವೀಕರಿಸಿ ಮನೆ ಕಡೆ ಬಂದ್ವಿ. ನಾವು ಸಹ ಕೈಲಾದ ಸೇವೆಯನ್ನು ಸಾಯಿಬಾಬನಿಗೆ ಕೊಟ್ಟು ಬಂದ್ವಿ. ಎಲ್ಲರಿಗೂ ಸಾಯಿಬಾಬಾ ಒಳ್ಳೆಯದನ್ನು ಮಾಡಲಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ವಿಶೇಷವಾದ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಸದ್ಯದಲ್ಲಿಯೇ ಭೇಟಿ ಮಾಡ್ತೀನಿ. ಎಲ್ರಿಗೂ ಸಾಯಿಬಾಬಾ ಒಳ್ಳೆಯದನ್ನು ಮಾಡಲಿ. ನೀವೇನು ಅಂದ್ಕೊಂಡಿದ್ದೀರೋ ಎಲ್ಲವೂ ನೆರವೇರಲಿ. ನಮಸ್ತೆ.